ಇವತ್ತೇನೋ ಪಾಪ ನಿಖಿಲ್ ಕುಮಾರಸ್ವಾಮಿ ಪಾಪ ಇನ್ನೂ ಹುಡುಗ ಬುದ್ಧಿ ಇಲ್ಲ, ಏನೋ ಹುಡುಗ ಬುದ್ಧಿ ಮಾತಾಡ್ತಾನೆ. ಬಂಡೆ ಪಂಚಗುಂಡಿಗೆ 5 ಗುಂಡಿಗೆ ಇದೆ ಅವ್ರಿಗೆ. ಅವ್ರ ಪಟ್ಟ ವಿಷಯಕ್ಕೆ ಹತ್ತ ಇದ್ದಾಗಲೇ ಇಲ್ಲ ಹಬ್ಬ. ಹುಲಿ ಹೆಬ್ಬುಲಿ ಬಂಡೆ ಸರ್ 38ಕ್ಕೂ ಕಾಂಗ್ರೆಸ್ಸೇ ಬರುತ್ತೆ. ಇದೇ ಸಿದ್ದರಾಮಯ್ಯನವರು, ಇದೇ ಡಿ ಕೆ ಶಿವಕುಮಾರು ಅವ್ರ ಸಾರಥಿಗಳೆಲ್ಲ ಹೋರಾಡಿ 28ಕ್ಕೂ ಕಾಂಗ್ರೆಸ್ಸೇ ಬರುತ್ತೆ ಸರ್. ಅವ್ರು ಏನೇ ಮಾಡಿದ್ರು ನಮ್ಮ ಸಾಹೇಬ್ರನ್ನೇನು ಮಾಡೋಕ್ಕಾಗಲ್ಲ. ಇವತ್ತೇ ಬರೆದು ಮಾಡಿಕೊಳ್ಳಿ. ನಮ್ಮ ಸಾಹೇಬ್ರನ್ನೇನು ಮಾಡೋಕ್ಕಾಗಲ್ಲ, ಅಳ್ಳಾಡ್ಸೋಕ್ಕಾಗಲ್ಲ. ಡಾಕ್ಟ್ರ್ ಮಕನ ಅವ್ರ ಮಕ್ಕೂ ಕಾಣೋ. ಇವತ್ತು 8 ತಿಂಗಳಿಗೊಂದು ಸಾರಿ ಅವ್ರ ಮಕ ನೋಡ್ತೀವಿ ನಾವು, ಸೂರ್ಯನ ಮಕನ. ಸರ್, ಡಿ ಕೆ ಶಿವಕುಮಾರ್ ಅವರು ಇವಾಗ ರಾಜ್ಯದ ಮುಂದಿನ CM ಆಗ್ತಾ ಇದ್ದಾರೆ ಸರ್, ಏನು ಅನಿಸುತ್ತೆ ನಿಮಗೆ? ಭಾಳ ಖುಷಿ ಸರ್. ಅವ್ರು ಭಾಳ ಖುಷಿ, ಭಾಳ ಒಳ್ಳೇದು ಮಾಡಿದ್ದಾರೆ ನಮಗೆಲ್ಲ, ತುಂಬ ಒಳ್ಳೇದು ಮಾಡ್ತಾರೆ. ಬಂಡೆ ಪಂಚಗುಂಡಿಗೆ 5 ಗುಂಡಿಗೆ ಇದೆ ಅವ್ರಿಗೆ, ಕೆಲಸ ಮಾಡ್ತಾರೆ. ಅವ್ರಿಗೆ ಫುಲ್ ಬಂಡೆನೂ ಡಿ ಕೆ ಶಿವಕುಮಾರ್ ಪಂಚಗುಂಡಿಗೆ 5 ಗುಂಡಿಗೆ ಕೆಲಸ ಮಾಡ್ತಾರೆ. ಅವರೇ ಆಗೋದು ಒಳ್ಳೆಯದು. ಸರ್, ನೀವು ಬಂಡೆ ಅಂತ ಇದ್ರಿ. ಬಂಡೆ ಎಷ್ಟು ದಿನ ಬಂಡೆ ಇದ್ದಿದ್ದು ಇವಾಗ ಶಿಲೆ ಆಗ್ತಾ ಇದೆ ಅನ್ಸುತ್ತೆ ನಿಮ್ಮ CM ಆಗಿ? ಬಂಡೆ ಆಗೋದು ಶಿಲೆ ಆಯ್ತದೆ. ಎಲ್ಲರ ಅಲ್ಲಿ ನಿಂತ್ಕೋತದೆ. ಎಲ್ಲರೂ ಹಿಂಗೆ ಅಂದ್ಕೊಂಡು ನಿಂತ್ಕೊಳ್ಳಿ ಸಾಕು, ಇಲ್ಲ ಹಿಂಗೆ ಅಂದ್ಕೊಂಡು ನಿಂತ್ಕೊಳ್ಳಿ, ಶಿಲೆ ಆಗಲಿ ಅವರು. ಸರ್, ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವಾಗಿಂದ ನೋಡ್ತಾ ಬಂದಿದ್ದೀರಾ? ಸರ್, ನಾನು ಜಾಸ್ತಿ ಮೊದಲೆಲ್ಲ ಓಡಾಡ್ಕೊಂಡಿದ್ದು ಮಾಮೂಲಿ ಇದ್ದರು. ಆಮೇಲೆ ಹತ್ರ ಆದದ್ದು ನಾನೀಗ ಎಲೆಕ್ಷನ್ ಬಂದಮೇಲೆ ಹತ್ರ ಅದು ನಾನು ಅದೇ ಪಕ್ಷದವನೇ ಅಷ್ಟು. ಮೊದಲು ಮಾಮೂಲಿ ನೋಡು ಹೋಗುವ, ಅವ್ರ ಪಕ್ಷ ಬಂದಾಗ ಅವ್ರ ಹತ್ರ ಇದ್ದೀವಿ. MSc ರವಿಯವರು ಅವ್ರದ್ದೆಲ್ಲ ನಾವು ಚೆನ್ನಾಗಿದ್ದೀವಿ ಸರ್. ಓಕೆ ಸರ್, ನೀವು ಅವ್ರ ಜೊತೆನೇ ಇದ್ರಿ ಅಂತ ಹೇಳಿದ್ರಿ. ಈ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ತಮ್ಮರಾದಂಥ ಡಿ ಕೆ ಸುರೇಶ್ ಅವರು ಅವರ ಒಂದು ಬಾಂಧವ್ಯದ ಬಗ್ಗೆ ಹೇಳೋದಾದರೆ ಸರ್? ಅವರು ಹತ್ರ ಜಲ್ದಿ ಸಿಗೋರು ಅವರೇ. ಇವರು ಇಲ್ಲ ಸರ್, ಡಿ ಕೆ ಸಾಹೇಬರು ಆಮೇಲೆ ಸಿಗ್ತಾರೆ. ಸಿಗೋರು ಸೂರ್ಯವರು MSc ರವಿಯವರು ಹತ್ರ ಸಿಗೋ ಫಸ್ಟ್ ಸ್ಟಾರ್ಟಿಂಗ್ ನಮಗೆ. ಅವರು ಬರ್ತಾರೆ ಲೇಟು. ಇವರಿಬ್ಬರು 3 ಜನ ಒಳ್ಳೆಯವರೇ. ನಿಮ್ಮ ಜಿಲ್ಲೆಯಿಂದ 5ನೇ ಮುಖ್ಯಮಂತ್ರಿ ಇವರು ಆಗ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು, ಹೆಂಗೆ ಅನ್ಸುತ್ತೆ? ಭಾಳ ಖುಷಿ ಸರ್, ಭಾಳ ಹೆಮ್ಮೆ, ಭಾಳ ಖುಷಿ. ಇನ್ನೂ ನಮ್ಮ ಊರು ಅಭಿವೃದ್ಧಿ ಆಯ್ತದೆ, ಎಲ್ಲ ಅನುಕೂಲ ಮಾಡವ್ರೆ, ಇನ್ನೂ ಮಾಡಲಿ ಸರ್. ಇವಾಗ ಜನಗಳು ಏನಂತಿದ್ದಾರೆ ಅಂದರೆ, ಸಿದ್ದರಾಮಯ್ಯ ಅವ್ರಿಗೆ ಇನ್ನೊಂದೆರಡು ವರ್ಷ ಬಿಟ್ಕೊಟ್ಟು ಆಮೇಲೆ 2028 ಫೀಲ್ಡಿಂದ 5 ವರ್ಷನೂ ಅವರೇ ಆಗ್ಬೋದಿತ್ತು ಅಂತಿದ್ದಾರೆ ಸರ್. ಅವ್ರು 5 ವರ್ಷ ಆಗ್ಬೋದು ಅಂತ ಅಂತಾರಲ್ವಾ. ಇವರು ಹೆಗ್ಲು ಕೊಟ್ಟಿದ್ದಾರೆ, ಇವರು ಶ್ರಮ ಪಟ್ಟಿದ್ದಾರೆ. ಶ್ರಮಕ್ಕೆ ಫಲ ಬೇಕು ಸರ್, ಇವ್ರಿಗೆ ಶ್ರಮಕ್ಕೆ ಫಲ ಬೇಕು. ಯಾಕೆ ಇವರು ಎದೆ ಕೊಟ್ಟು ನಿಂತಿದ್ದಾರೆ. ಇವ್ರು ಶ್ರಮ ಬೇಕು, ಇವ್ರಿಗೆ ಮಾಡಬೇಕು ಸರ್. 2028 ಎಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಡಳಿತದಿಂದ ಮತ್ತೊಳ್ಳಿ ಬಹುಮತದಿಂದ ಕಾಂಗ್ರೆಸ್ ಬರುತ್ತೆ ಅನ್ಸುತ್ತಾ ನಿಮಗೆ? ಸರ್, ಅವರು ಮಾಡಿದ್ದಾರೆ. ಮುಂದೆ ಇನ್ನೂ ಜಾಸ್ತಿ ಮಾಡೋದು ಜನ ಬಂದ್ಬಿಟ್ಟು ತಿರುಗಿ ಬಂದು ಜೋರಾಗಿ ಮಾಡಿದ್ರೆ ಬಂದೇ ಬರ್ತಾರೆ ಸರ್. ಇವಾಗ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಜನಗಳೆಲ್ಲ ಈ ಬಿಡದಿ ಮತ್ತು ಅದ್ರ ಬಗ್ಗೆ ಎಲ್ಲ ನೀವು ಬರೋ ನ್ಯೂಸ್ಗಳೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಸರ್? ಸರ್, ಜನ ಮಾತಾಡ್ತಾರೆ ಸರ್, ಹೆಂಗಿರೋ ಮಾತಾಡ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಇವರು ಚೆನ್ನಾಗಿ ಹೃದಯ ಚೆನ್ನಾಗಿದೆ, ಮಾಡ್ತಾರೆ. ಜನ ಮಾತಾಡ್ತಾರೆ ಸರ್, ಹೆಂಗಿರೋ ಮಾತಾಡ್ತಾರೆ. ಆದರೆ ಇವ್ರ ಮನಸ್ಸು ಚೆನ್ನಾಗಿದೆ. ಸೂರ್ಯವರಾಗಲಿ, ಡಿ ಕೆ ಅವರಾಗಲಿ, MSc ರವಿಯವರಾಗಲಿ ತುಂಬ ನಾವು ಹೋದ್ರೆ ಚೆಲ್ಲಿ ಮಾತಾಡಿಸ್ತಾರೆ. ನನ್ನ ಹೆಸರು ಅಂಬರೀಷು ಅಂತ, ಹೋದ ತಕ್ಷಣ ಕರೀತಾರೆ ಅಂಬರೀಷ್ ಅಂತ. ಹೌದು ಸರ್. ಸರ್, ನಾಳೆ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತೀರಾ? ನೋಡೋಣ ಸರ್, ದೇವರಿದ್ದಾನೆ. ಚಿಕ್ಕರಸಿಂಗೆರೆ ಬೇರೆ ದೇವರು, ಕೆಂಕೆರಮ್ಮ, ರಾಘವೇಂದ್ರ ಸ್ವಾಮಿ ವಾರ ಎಲ್ಲ ದೇವರು ಒಳ್ಳೇದು ಮಾಡ್ತಾರೆ ಸರ್. ಅವ್ರಿಗೆ ಮಾಡಲಿ ಸರ್. ನಮ್ಮ ಕನಕಪುರಕ್ಕೆ ಡಿ ಕೆ ಸಾಹೇಬರು ಹುಟ್ಟಿ ಬೆಳೆದು ಹಾಲಳ್ಳಿಯಿಂದ ಕನಕಪುರ ಕಟ್ಟಿ ಈ ಮಟ್ಟಕ್ಕೆ ಬಂದವ್ರೆ ಅಂದರೆ ನಮಗೆ ಎಮ್ಮೆ ಅಷ್ಟು ಖುಷಿ. ಇವರು 2 ವರ್ಷ ಅಲ್ಲ, ಮುಂದೂ ಬಾರಿನೋ 28ಕ್ಕೂ ಎಲೆಕ್ಷನ್ ಗೆದ್ದೆ 28ಕ್ಕೂ ನಮ್ಮ ಡಿ ಕೆ ಸಾಹೇಬ್ರೇ ಅಧ್ಯಕ್ಷರಾಗಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಕನಕಪುರ ತಾಲೂಕು ಜನತೆಗೆಲ್ಲ ಖುಷಿ. ಇವತ್ತು ನಮ್ಮ ಕನಕಪುರ ತಾಲೂಕಲ್ಲ, ರಾಮನಗರ ಜಿಲ್ಲೆ ಫುಲ್ಲು ಹಬ್ಬ. ಕನಕಪುರ ಒಂದೇ ಅಲ್ಲ, ಹಳ್ಳಿ ತವಿಂದನೂ ರಾಮನಗರ ಜಿಲ್ಲೆ ಅವ್ರ ಪಟ್ಟ ವಿಷಯಕ್ಕೆ ಹತ್ತ ಇದ್ದಾಗಲೇ ಇಲ್ಲ ಹಬ್ಬ. ಹಾಂ, ಉಗಾದಿ ಹಬ್ಬ ಅಂತಾರೆ ನೋಡಿ, ಆ ಥರ ಉಗಾದಿ ಹಬ್ಬ, ಊರಬ್ಬ ಉಗಾದಿ ಹಬ್ಬ ಮಾಡೇ ಮಾಡ್ತೀವಿ. ನಾಳೆ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತಾರೆ ನಾಳೆನೇ ಸರ್. ನಾಳೆ ಸ್ವೀಕಾರ ಮಾಡಿದ್ರು ನಮ್ಗೆ ಖುಷಿ, ಯಾವತ್ತು ಮಾಡಿದ್ರು ಖುಷಿ. ಸಿದ್ದರಾಮಯ್ಯನವರು ಮನಸ್ಫೂರ್ತಿಯಾಗಿ ನಗನಗೀತ ಒಬ್ಬ ಸಹೋದರನ ತಪ್ಕೊಂಡು ಖುಷಿಪಟ್ಟರು. ಅವ್ರಿಗೂ ವಂದನೆಗಳು. ಯಾರಿಗೆ? ಸಿದ್ದರಾಮಯ್ಯನವ್ರಿಗೂ ವಂದನೆಗಳೇ. ಡಿ ಕೆ ಸಾಹೇಬ್ರಿಗೆ ಯಾರು ಹೆಲ್ಪ್ ಮಾಡ್ತಾರೆ ಎಲ್ಲರೂ ಒಳ್ಳೆ ಆಯ್ಸು ಆರೋಗ್ಯ ಕೊಡಲಿ ಅವ್ರಿಗೆ. ಅದರಲ್ಲೂ ಇನ್ನೂ ಒಂದು ಹೇಳ್ತೀನಿ ಕೇಳಿ, ಈ ನಮ್ಮ ಕರ್ನಾಟಕದಲ್ಲಿ ಅಂತಲ್ಲ, ನಮ್ಮ ಕನಕಪುರ ತಾಲೂಕಿನಲ್ಲಿ ಯಾವುದೇ ಆಗಿರಲಿ, ನಮ್ಮ ಸಾಹೇಬ್ರು ಇವತ್ತು ಮುಖ್ಯಮಂತ್ರಿ ಆಗ್ತಾ ಇರೋದು ನಮ್ಮ ಕರ್ನಾಟಕಕ್ಕೆ ಖುಷಿ. ಹುಲಿ ಹೆಬ್ಬುಲಿ ಬಂಡೆ ಏನು ಕಾಯ್ತೇಳಿ, ಪಂಚಗುಂಡಿಗೆ ರೋಡ್ಗೂ ಆಯ್ತದೆ,
ಮೋರಿಗೂ ಆಯ್ತದೆ, ಶಿಲೆನೂ ಮಾಡ್ಬೋದು, ಮನೆನೂ ಕಟ್ಬೋದು, ಶಿಲೆನೂ ಮಾಡ್ಬೋದು. ಅದೇ ಕಲ್ಲಲ್ಲಿ ಕೊರ್ದಿ ಸೀಲೆನೂ ಕುಡಿಸ್ಬೋದು. ಒಂದು ಸಾರಿ ಹೇಳಿದರು ವಿಧಾನಸೌಧಕ್ಕೆ ನಾನು ಮೆಟ್ಲಾಯ್ತೀನಿ ಅಂತ, ಜ್ಞಾಪನ ಆಯ್ತು ನಿಮಗೆ? ವಿಧಾನಸೌಧಕ್ಕೆ ನಾನು ಮೆಟ್ಲಾಯ್ತೀನಿ ಅಂದರು, ಅದೇ ಥರ ವಿಧಾನಸೌಧಕ್ಕೂ ಮೆಟ್ಲಾಗವ್ರೆ. ಏನು ಸರ್, ಆಗೋದ್ರು ಮೆಟ್ಲೆ ಆಗೋದ್ರು. ಹಾಂ, ಡಿ ಕೆ ಶಿವಕುಮಾರ್ ಅವ್ರ ಸಾರಥ್ಯದಲ್ಲಿ 2028 ಎಲೆಕ್ಷನ್ ಬಹುಮತದಿಂದ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತೀರಾ? ಸರ್ 28ಕ್ಕೂ ಕಾಂಗ್ರೆಸ್ಸೇ ಬರುತ್ತೆ. ಇದೇ ಸಿದ್ದರಾಮಯ್ಯನವರು, ಇದೇ ಡಿ ಕೆ ಶಿವಕುಮಾರು ಅವ್ರ ಸಾರಥ್ಯಗಳೆಲ್ಲ ಹೋರಾಡಿ 28ಕ್ಕೂ ಕಾಂಗ್ರೆಸ್ಸೇ ಬರುತ್ತೆ. ಇವಾಗ ಸಿದ್ದರಾಮಯ್ಯ ಇಲ್ಲದೇ ಇರೋದು ಏನಾದರೂ ಬಿ ಜೆ ಪಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ಸುತ್ತಾ ನಿಮ್ಗೆ? ಇಲ್ಲ ಸರ್, ಅದು ತಪ್ಪರ್ಥ. ನಮ್ಮ ಕಾಂಗ್ರೆಸ್ ಪಾರ್ಟಿ ಒಂದು ಮನೆ ಇದ್ದಂಗೆ, ಸ್ವಂತ ಅಣ್ಣ ತಮ್ಮದಿರಿದ್ದಂಗೆ, ಒಬ್ರಿಗೊಬ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ರು, ಬಿಟ್ಕೊಡಲ್ರು, ಜೋಡೆತ್ತಿದ್ದಂಗೆ. ನೆನ್ನೆ ನೋಡ್ಲಿವ ಟಿ ವಿಲಿ ಒಬ್ರಿಗೊಬ್ರು ತಬ್ಬಿ ಯಾವ ಥರ ಮುತ್ತಿಕ್ಕಿದ್ರು ಅಂತ, ಮುದ್ದಾಡಿದ್ರು ಅನ್ನೋದು ಅದೇ ಸಾಕಲ್ವಾ ಜನತೆಗೆ, ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ. ಏನು ಸರ್, ಈಗ ಜೆ ಡಿ ಎಸ್ ಅಂತ ಇದ್ದಂಗೆ ಇವಾಗ ಮೊದಲಿಂದಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಎಚ್ ಡಿ ಕೆ ಕುಮಾರಸ್ವಾಮಿ ಅವ್ರ ನಡುವೆ ಒಂದು ವಾಗ್ವಾದ ಇದ್ದೇ ಇತ್ತು. ಇವಾಗ ಇನ್ನೂ ಸ್ವಲ್ಪ ಮತ ಹೆಚ್ಚಾಗುತ್ತೆ ಅನ್ಸುತ್ತಾ ನಿಮಗೆ? ಸರ್ ಅವ್ರು ಏನೇ ಮಾಡಿದ್ರು ನಮ್ಮ ಸಾಹೇಬ್ರನ್ನೇನು ಮಾಡೋಕ್ಕಾಗಲ್ಲ. ಇವತ್ತೇ ಬರೆದು ಮಾಡಿಕೊಳ್ಳಿ. ನಮ್ಮ ಸಾಹೇಬ್ರನ್ನೇನು ಮಾಡೋಕ್ಕಾಗಲ್ಲ, ಅಳ್ಳಾಡ್ಸೋಕ್ಕಾಗಲ್ಲ. ಇವತ್ತೇನೋ ಪಾಪ ನಿಖಿಲ್ ಕುಮಾರಸ್ವಾಮಿ ಪಾಪ ಇನ್ನೂ ಹುಡುಗ ಬುದ್ಧಿ ಇಲ್ಲ, ಏನೋ ಹುಡುಗ ಬುದ್ಧಿ ಮಾತಾಡ್ತಾನೆ, ನಾವು ಅದು ತಪ್ಪನ್ನೋಕ್ಕಾಗಲ್ಲ. ಮೊನ್ನೆಲ್ಲ ನಮ್ಮ ಕಾನ್ಪುರದಲ್ಲಿ ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ. ಬೇಡಪ್ಪ, ನಿಮ್ಮ ತಾತ ಪ್ರಧಾನಿ ಗೌರವಸ್ಥರು, ನಿಮ್ಮ ತಂದೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ನೀನು ಈ ಥರ ಪೊಳ್ಳಾಡಬೇಡ, ಇನ್ನು ಸರಿ ಇಲ್ಲ, ಲಾಯಕ್ಕೂ ಇಲ್ಲ ಅಂತ ಹೇಳವ್ರೆ. ಇವತ್ತು ಕುಮಾರಸ್ವಾಮಿ ಅವರು ಇನ್ನೂ ಹುಡುಗ ಬುದ್ಧಿ ಕಲ್ತ್ಕೋಬೇಕು ಮುಂದಕ್ಕೆ. ಕುಮಾರಸ್ವಾಮಿ ಅವರು ಇನ್ನೂ ಬುದ್ಧಿ ಕಲ್ಕೋಬೇಕು. ಕುಮಾರಸ್ವಾಮಿ ಇರಲಿ, ಮಗ ಬುದ್ಧಿ ಕಲಿಬೇಕು. ಯಾಕೆಂದರೆ ಮಾತಿಡ್ತಾ ಇಲ್ಲ. ವಯಸ್ಸು ನೋಡಿ ಮಾತಾಡಬೇಕು, ವಯಸ್ಸು ನೋಡಿ ಮಾತಾಡಬೇಕು. ನನ್ನ ತಕ್ಕ ನಾನು ಮಾತಾಡಬೇಕು, ನಿನ್ನ ತಕ್ಕ ನೀನು ಮಾತಾಡಬೇಕು. ಮೊನ್ನೆ ಎಲ್ಲ ಅವರು ಏಕವಚನದಲ್ಲಿ ಮಾತಾಡಿದರು ಡಿ ಕೆ ಶಿವಕುಮಾರ್ ಅವರು. ಮಾತಾಡಿದ್ದಾರೆ ಯಾವುದು ಈ ಬಿಡದಿ ಭೂಮಿ ಬಗ್ಗೆ ಏಕವಂಚದಲ್ಲಿ ಮಾತಾಡಿದ್ದಾರೆ. ಅವೆಲ್ಲ ಮಾತಾಡಬಾರ್ದು ಸರ್. ಅದು ಮಾಡಿರೋರು ಅವ್ರ ತಂದೆಯವರು, ಬಿಡದಿದ್ದ ತಂದವರೇ ಅವ್ರ ತಂದೆಯವರು. ಸ್ಟಾರ್ಟಿಂಗ್ ಅದು ಅಗ್ರಿಮೆಂಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿದವ್ರೆ ಅವರು. ರಿಜಿಸ್ಟ್ರೇಷನ್ ಮಾಡಿ ಕೈ ಬಿಟ್ರು, ಇವ್ರು ಎತ್ಕೊಂಡ್ರು. ನಿಜವಾ? ಹಾಂ, ಆಡಳಿತ ಇತ್ತು, ಮಾಡ್ಬೋದಾಯ್ತು, ಅವರು ಮಾಡ್ಬೋದಾಯ್ತು ಅವಾಗ. ಯಾಕೆಂದ್ರೆ ಅವ್ರು ಬಿಟ್ಟರು ಇವರು ಮಾಡ್ತಾವ್ರು ಈಗ. ಇಡು ಅಷ್ಟೇ, ತಂದಿದ್ರು ಯಾರು? ಕುಮಾರಸ್ವಾಮಿ ಅಣ್ಣವರೇ ತಂದಿದ್ದು. ಇನ್ನೇನಾರ ಕೇಳ್ಬೇಕಾರೆ ಹೇಳಿ. ಇವಾಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರ ಸಂಬಂಧ ಹೆಂಗಿದೆ ಸರ್ ನಿಮ್ಗೆ ಗೊತ್ತಂಗೆ? ಯಾಕಂದರೆ ಇವತ್ತು ಅವ್ರು ಸಿ ಎಮ್ ಆಗಬೇಕಾದ್ರೆ ಡಿ ಕೆ ಸುರೇಶ್ ಅವ್ರದ್ದು ಅಷ್ಟೇ ಕಸರತ್ತು ಇತ್ತು ಅನ್ಬೋದಲ್ಲಿ. ಹಿಂದೆ ರಾಮ ಲಕ್ಷ್ಮಣ ಅಂತ ಇದ್ದರು. ಅವರು ರಾಮ ಲಕ್ಷ್ಮಣ ಅನ್ನೋದು ಈ ಪ್ರಪಂಚ ಇರುವವರೆಗೂ ರಾಮ ಲಕ್ಷ್ಮಣನೇ. ಈ ಪ್ರಪಂಚ ಇರುವಂಥ ಡಿ ಕೆ ಸೂರಿ ರಾಮ ಲಕ್ಷ್ಮಣ ಅನ್ನೋದು ಹಾಗೆ ಬರೆದು ಮುಡ್ಬಿಟ್ಟವ್ರು ಜನ. ಅಣ್ಣನ ತಮ್ಮ ಬಿಡಲ್ರು, ತಮ್ಮ ಅಣ್ಣನ ಬಿಡಲ್ರು. ಹಾಂ ಸರ್, ಇವಾಗ ಡಿ ಕೆ ಶಿವಕುಮಾರ್ ಅವ್ರು ಸಿ ಎಮ್ ಆದರೆ ಇಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಏನಾದರೂ ಸ್ಥಾನ ಸಿಗ್ಬೋದು ಅನ್ಸುತ್ತಾ ನಿಮ್ಗೆ? ಸರ್, ಇವಾಗ ಸೋತರು ಸ್ಥಾನ ಅದೇ. ಇವತ್ತು ಎಂ ಪಿಲಿ ಸೋತೋದ್ರು, ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಅವ್ರದ್ದೇ ಸ್ಥಾನಮಾನ, ಅವರೇ ಕೂಲಿ ಮಾಡ್ತಾಯಿರೋರು, ಅವರೇ ಮನೆಗೆ ಹೋಗಿ ಕಷ್ಟವಾಗಿ ಕೇಳ್ತಾ ಇರೋರು. ಈಗ ಗೆದ್ದಿರುವಂಥ ಅವರು ಅವ್ರ ಮಗು ಕಾಣೋ, ನಾವು ಡಾಕ್ಟ್ರ್ ಮಗನ ಅವ್ರ ಮಗು ಕಾಣೋ. ಇವತ್ತು ಹೆಣ್ತಿನಿಗೆ ಒಂದು ಸಾರಿ ಅವ್ರ ಮಗ ನೋಡ್ತೀವಿ ನಾವು, ಸೂರ್ಯನ ಮಗನ. ಸೂರ್ಯವ್ರೆ ಸೋತಿದ್ದೀವಿ ಅಂದ್ಬಿಟ್ಟು ಏನು ಮನೇಲಿ ಕೂತ್ಕೋತಾ ಇಲ್ಲ, ಕೆಲಸ ಮಾಡಿಕೊಡ್ತಾವ್ರೆ. ಈಗ ಅಷ್ಟು ಭೇಟಿ ಇಲ್ಲ ನಮಗೆ. ಸೂರ್ಯ ಅಣ್ಣವರು ನಮಗೆ 8 ತಿಂಗಳು ಬೇಕು ಅಂದರೂ ಭೇಟಿ ಆಗ್ಬೋದು, 1 ತಿಂಗಳು ಬೇಕಾದ್ರೂ ಭೇಟಿ ಆಗ್ಬೋದು. ನಮಗೆ ಸಿಗೋರು ಇವರೇ ಸರ್. ಎಮ್ ಎಸ್ ಸಿ ರವಿಯವರು, ಸೂರ್ಯವರೇ ಸಿಗೋದು ನಮಗೆ ಫಸ್ಟ್. ಅಣ್ಣವರು, ಸೂರ್ಯ ಅವರು ಮೇಳೆಯಲ್ಲಿ ನಿಂಬೆಹಣ್ಣು ಅಂತಾರೆ ನೋಡಿ, ಇತ್ಲಗೋರು ನಿಂಬೆಹಣ್ಣು ಸಿಗ್ತಿದೆ ಅಂತ, ಹಂಗೆ ಆ ಥರ ನಮಗೆ ಬೆಟ್ಟಕ್ಕೆ ಹೋಗಿ ನಿಂಬೆಹಣ್ಣು ಕಿತ್ಕೊಬರೋದೇನು ಬೇಕಾಗಿಲ್ಲ. ಆ ಥರ ಅವರೇ ನಮ್ಮ ಕಷ್ಟ ಸುಖಕ್ಕೆ, ನಮ್ಮ ಕನಕಪುರ ತಾಲೂಕಿಗೆ ಏನೇ ಬಂದ್ರೂ ಅವರೇ ಓದಿಸ್ತೆ ಪನ್ನಿಸ್ತಾರೆ. ನಾವು ಹೋದ್ರೆ ಪನ್ನಿಸ್ತಾರೆ. ಬಾ ಅಂಬರೀಷ್ ಏನು ಸಮಾಚಾರ ಅಂತ ಕೇಳ್ತಾರೆ. ಬೇರೆ ನಮ್ಮ ಕನಕಪುರ ಇಷ್ಟು ಮುಂದುವರಿಬೇಕಾದ್ರೆ ನಮ್ಮ ಸಾಹೇಬರು ಬಂದಮೇಲೆ ಎಷ್ಟು ಮುಂದುವರಿರೋದು. ಪ್ರತಿಯೊಂದು ಹಳ್ಳಿಲೂ ರೋಡು, ಒಂದು ಹಳ್ಳಿಲೂ ಮಣ್ಣು ಇಷ್ಟು ಅಗಲ ಅಂತ ಹೇಳೋಂಗಿಲ್ಲ. ಪ್ರತಿಯೊಂದು ಊರಿಗೂ ಮೋರೆ ರೋಡು. ಹಿಂದೆ ಮನೆ ಕಟ್ಟುವಾಗ ಭಯಂಕರ ನಮಗೆ ಭಾರಿ ಹಿಂಸೆ ಕೊಟ್ಟರು ಸೂರ್ಯವರು. ನಿಮ್ಮ ಪಂಚಾಯತಿಲಿ ಎಷ್ಟು ಮನೆ ಕೊಟ್ಟಿಯೆ, ಎಷ್ಟು ಮನೆ ಕೊಡಬೇಕು, ಎಷ್ಟು ನರೇಗ ಎಷ್ಟು ಕೋಟಿ ರೂಪಾಯಿ ಮಾಡಿಸಿರಿ ಅಂತ ನಮಗೆ ಎಳೆದ್ಬಿಟ್ಟವ್ರೆ. ನಾವು ಅಧ್ಯಕ್ಷರಾಗಿದ್ದಾಗ ನಾವು ಬೆಳಗ್ಗೆ ಎದ್ದು ಅವ್ರ ಬೈಕೆ ಕೂಲಿ ಮಾಡುವ, ಮನೆ ಕಟ್ಟಿ ನರೇಗ ಕೆಲಸ, ಹಿಂಗು ಗುಂಡಿ ಮಾಡಿಸಿ, ಬಾತ್ರೂಮ್ ಮಾಡಿಸಿ ತಿರುಗುವ. ಯಾಕೆ ಇವ್ರ ಭಯ? ಸೂರ್ಯವ್ರ ಭಯ. ನಿಮ್ಮ ಪಂಚಾಯತಿಲಿ ಎಷ್ಟು ಕೋಟಿ ಕೆಲಸ ಕೊಟ್ಟಿದ್ದೀರಿ ಜನಗಳಿಗೆ ಅನ್ನೋದು ಸರ್, ಅವೆಲ್ಲ ಹೇಳ್ಕೊಬಾರ್ದು. ಮುಂದೆ 28ಕ್ಕೂ ಯೂರಿಯಾ ಸಿದ್ದರಾಮಯ್ಯನವರು, ಡಿ ಕೆ ಅವರು ಸಾರತತ್ವದಲ್ಲೇ ಎಲೆಕ್ಷನ್ ನಡೀತದೆ. 28ಕ್ಕೂ 150 ಸೀಟ್ ಮೇಲೆ ಬರ್ತಾರೆ.
ಸರ್ ಇವಾಗ ಡಿ ಕೆ ಶಿವಕುಮಾರ್ ಅವರು CM ಆದರೆ ನೀವು ನಿಮ್ಮ ಕನಕಪುರದಲ್ಲಿ ಇಲ್ಲಿ ಏನಾದರೂ ಮಾಡ್ಕೊಳ್ಳೋಕೆ ಪ್ಲ್ಯಾನ್ ಏನಾದ್ರು ಮಾಡ್ಕೊಂಡಿದ್ದೀರಾ ಈ ರೀತಿಯಾಗಿ ಉತ್ಸವ ಮಾಡ್ಬೋದು ನಾವು ಅಂತ? ಸರ್ ಅದು ಅವರು ಬಿಟ್ಟದ್ದು, ನಮ್ಮ ಕನಕಪುರ ಜನತೆ ಬಿಟ್ಟದ್ದು. ಈಗೂ ಬೇಕಾದಷ್ಟು ಮಾಡಿದ್ದಾರೆ, ಮಾಡಲಿಲ್ಲ ಅಂತ ಯಾರು ಹೇಳೋಂಗಿಲ್ಲ. ಇನ್ನು ಮುಂದೆ ಏನೇನು ಮಾಡ್ತಾರೆ ಅದು ಅವರು ಬಿಟ್ಟದ್ದು.